ಕರ್ನಾಟಕ ಸಂಘದ ವತಿಯಿಂದ ಖ್ಯಾತ ಸಾಹಿತಿ ಹಾಗೂ ವಿಮರ್ಶಕ ಡಾ ರಾಘವ್ ಹೆಸರಿನಲ್ಲಿ ನೀಡಲಾಗುವ ಸಾಹಿತ್ಯ ಪ್ರಶಸ್ತಿ ಹಾಗೂ ಮಾಜಿ ಶಾಸಕ ಕೆ ಸಿಂಗಾರಿಗೌಡ ಹೆಸರಿನಲ್ಲಿ ನೀಡಲಾಗುವ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭ ಏಪ್ರಿಲ್ 25ರ ಶನಿವಾರ ನಡೆಯಲಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಖ್ಯಾತ ಸಾಹಿತಿ, ವಿಶ್ರಾಂತ ಕುಲಪತಿ ಡಾ ಪದ್ಮಾಶೇಖರ್, ಕಲಾವಿದ, ರಂಗ ನಿರ್ದೇಶಕ ಡಿಬಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಅವರಿಗೆ ಡಾ ರಾಘವ್ ಸಾಹಿತ್ಯ ಪ್ರಶಸ್ತಿಯನ್ನು ಹಾಗೂ ಶಿವಮೊಗ್ಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ನಾಗಾರ್ಜುನ ಅವರಿಗೆ ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿಯನ್ನು 20,000 ನಗದು ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ಪ್ರದಾನ ಮಾಡುವರು ಎಂದು ವಿವರಿಸಿದರು. ಪುಸ್ತಕ ಪ್ರಶಸ್ತಿ ಕಳೆದ 12 ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವೆರಡು ಪ್ರಶಸ್ತಿಗಳನ್ನು ಒಟ್ಟಿಗೆ ಮಾಡ್ತೀವಿ ನಾವು ಯಾವಾಗಲೂ. ಸಾಹಿತ್ಯ ಪ್ರಶಸ್ತಿ ರಾಘವ್ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಹಿರೇಗೌಡನದೊಡ್ಡಿಯವರು, ನಿಮಗೆಲ್ಲ ಗೊತ್ತಿರ್ತಕ್ಕಂಥವ್ರು. ರಾಘವ್ ಅನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಇವತ್ತು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದಂಥ ಹೆಸರುಗಳಲ್ಲಿ ಅವರದ್ದು ಕೂಡ ಒಂದು. ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಬ್ಬ ಕವಿಗೆ, ಲೇಖಕನಿಗೆ ಪ್ರಶಸ್ತಿಯನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಸಿಂಗಾರಿಗೌಡರು ಈ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಂಥವರು, ಜಿಲ್ಲಾ ಪಂಚಾಯಿತಿಯ ಪ್ರಥಮ ಅಧ್ಯಕ್ಷರಾಗಿ ಇದ್ದಂಥವರು. ಅಪಾರವಾದಂಥ ಓದಿನ ಹಿನ್ನೆಲೆ ಅವರಿಗಿತ್ತು. ಅವರ ಹೆಸರಿನಲ್ಲೂ ಕೂಡ ಒಂದು ಪುಸ್ತಕ ಪ್ರಶಸ್ತಿಯನ್ನು ನಾವು ಕೊಟ್ಕೊಂಡು ಬರ್ತಾಯಿದ್ವಿ. ಈ ಸಾರಿ ರಾಘವ್ ಪ್ರಶಸ್ತಿಯನ್ನು ನಮ್ಮ ದೇವಲಾಪುರದವರು ಮೂಲ ಸನ್ಮಾನ್ಯ ಡಿ.ಬಿ. ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಅಂತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅನೇಕ ಕವನ ಸಂಕಲನವನ್ನು ಹೊರತಂದಿದ್ದಾರೆ. ಕವಿಯೂ ಹೌದು, ರಂಗ ನಿರ್ದೇಶಕರು ಹೌದು, ರಂಗಕರ್ಮಿಯೂ ಹೌದು. ಬೆಂಗಳೂರಿನಲ್ಲಿ ನಿಂತು ಮೂಡಲಪಾಯ ಯಕ್ಷಗಾನದ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇರ್ತಕ್ಕಂಥ ಮನುಷ್ಯ. ಅವರಿಗೆ ಈ ಸಾರಿಗೆ ರಾಘವ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಕೂಡ ಇದರಲ್ಲಿ ಮಾಡಿದ್ದೀವಿ. ಇನ್ನೊಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಹಾಮ ನಾಗಾರ್ಜುನ ಅಂಥೇಳಿ ಅವರ ಒಂದು ಪುಸ್ತಕಕ್ಕೆ ರೈತ ಬದುಕಿನ ನೊಗಲೆಣೆ ಕರ್ನಾಟಕ ಕೃಷಿ ಸಂಸ್ಕೃತಿ ಎಂಬ ಕೃತಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಸಿಂಗಾರಿಗೌಡರ ಹೆಸರಿನಲ್ಲಿ ಒಂದೊಂದು ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಕೊಟ್ಕೊಂಡು ಬರ್ತಾಯಿದ್ದೀವಿ. ಅವರು ಮೂಲತಃ ತರೀಕೆರೆಯ ತಾಲೂಕಿನವರು. ಹಾಗಾಗಿ 2 ಪ್ರಶಸ್ತಿಗಳನ್ನು ನಾವು 25ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ಪ್ರದಾನ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು, ನಿರ್ದೇಶಕ ಎಚ್.ಬಿ. ನಾಗಪ್ಪ ಹನಕೆರೆ ಇದ್ದರು.